ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದೆ ನೋಡ್ರಿ. ಹಾಗೆ ಇವತ್ತಿನ ವಿಡಿಯೋ ಏನಪ್ಪ ಸ್ಪೆಷಲ್ ಅಂತಂದ್ರೆ, ಇವತ್ತು ನಾನು ಒಂದು ಮನೆ ಮದ್ದನ್ನು ತೊಗೊಂಡಿನಿ. ಅದು ಯಾವುದಕ್ಕಂತ ಹೇಳಿದ್ರೆ ಕೆಮ್ಮಿಗೆ. ಹೌದು, ಈ ಕ್ಲೈಮೇಟಿಗಂದ್ರಿ ಸಿಕ್ಕಾಪಟ್ಟಿ ಕೆಮ್ಮು ನೆಗಡಿ ಶುರು ಆಗ್ಬಿಟ್ಟಿರ್ತೈತಿ ಚಳಿಗಾಲಕ್ಕಂದ್ರಿ. ಸೊ ಅದಕ್ಕಂಥೇಳಿ ಒಂದು ನಾನು ಈಸಿಯಾಗಿ ಸಿಂಪಲ್ಲಾಗಿ ಒಂದು ಮನೆ ಮದ್ದನ್ನು ತೊಗೊಂಬಂದೀನಿ. ಅದೇ ಬೇರೆ ಎಷ್ಟೇ ದಿವಸ ಕೆಮ್ಮಿದ್ರೂ ಒಟ್ಟ ಕೆಮ್ಮು ಕಡಿಮೆ ಆಗ್ತಿರಲ್ಲ. ಏನೋ ಸಿರಪ್ ತೊಗೊಂಡ್ರು, ಮೆಡಿಷನ್ ತೊಗೊಂಡ್ರು, ಕೆಮ್ಮೇ ಕಡಿಮೆ ಆಗಿರಲ್ಲ. ಹಾಗೆ ಚಿಕ್ಕ ಮಕ್ಕಳಿಗೂ ಸಿಕ್ಕಾಪಟ್ಟಿ ಕೆಮ್ಮಿ ಅವ್ರಿಗೂ ಗಂಟ್ಲಲ್ಲೆಲ್ಲ ಉರಿತಾ ಇರ್ತೈತಿ. ದೊಡ್ಡವ್ರಿಗಾಯಿತು ಕೆಮ್ಮಿ ಸಿಕ್ಕಾಪಟ್ಟಿ ಉರಿತಾ ಇರ್ತೈತಿ ಗಂಟ್ಲಲ್ಲಿ, ಎದೆಯಲ್ಲಿ. ಸೊ ಮತ್ತು ಇನ್ಫೆಕ್ಷನ್ ಎಲ್ಲ ಆಗಿ ಕೆಮ್ಮು ಸ್ಟಾರ್ಟ್ ಆಗ್ತೈತಿ ವೈರಸ್ಗಳಿಂದ. ಸೊ ಇದಕ್ಕೆಲ್ಲ ಒಂದು ನಾನು ಸಖತ್ತಾಗಿರುವಂಥ ಮನೆ ಮದ್ದನ್ನು ತೊಗೊಂಬಂದೀನಿ. ಅದು ತುಂಬಾ ಈಸಿಯಾಗಿ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಅದರ ಬರೀ ಯಾವುದೇ ನಾವು ಮನೆ ಮದ್ದು ಯೂಸ್ ಮಾಡಿದ್ರು ಯಾವುದೇ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಯಾಕಂದರೆ ಇದು ಮೊದಲಿನ ಕಾಲದಿಂದನೂ ಬಂದೈತಿ. ಮೊದಲಿನ ಕಾಲದಲ್ಲೆಲ್ಲ ಎಲ್ಲಿ ಹೋಗ್ತಾಯಿದ್ರು, ಬರೀ ಮನೆಯೊಳಗೆ ಮನೆ ಮದ್ದು ಮಾಡಿಕೊಂಡು ಔಷಧನ ರೆಡಿ ಮಾಡ್ಕೋತಾ ಇದ್ರು, ಹೌದಲ್ವಾ? ಸೊ ಅದಕ್ಕೆ ಇವತ್ತು ನಾನು ಕೂಡ ನಿಮಗೊಂದು ಕೆಮ್ಮಿಗೋಸ್ಕರ ಮನೆ ಮದ್ದನ್ನು ತೊಗೊಂಬಂದೀನಿ. ಬನ್ನಿ ಇದನ್ನು ಹೆಂಗೆ ರೆಡಿ ಮಾಡೋದು ಅಂತೇಳಿ ತೋರಿಸ್ತೀನಿ. ಈಗ ನಾನೊಂದು ಇಲ್ಲಿ ಲಿಂಬೆಹಣ್ಣು ತೊಗೊಂಡಿನಿ. ಇದು ಭಾಳ ಹಣ್ಣಾಗಿರಬೇಕು. ಇವತ್ತು ನಾನು ಮಾಡುವ ಮನೆ ಮದ್ದಿಗೆ ಲಿಂಬೆಹಣ್ಣು ತುಂಬಾ ಕೆಲಸ ಮಾಡ್ತೈತೆ ಅಂತ ಹೇಳ್ಬೋದು. ಈಗ ಈ ಲಿಂಬುನ 2 ಹೋಳಾಗಿ ಕಟ್ ಮಾಡಬೇಕು. ಈ ಲಿಂಬೆಹಣ್ಣು ನಮ್ಮ ಗಂಟಲಿರುವ ಯಾವುದೇ ರೀತಿ ಇನ್ಫೆಕ್ಷನ್ ಆಗಲಿ, ಹಾಗೆ ನಮ್ಮ ಎದೆಯಲ್ಲಿ ಎಷ್ಟೇ ದಿನದ ಕಫ ತುಂಬಿಕೊಂಡಿದ್ರು ಸಹ ಇದು ಕಡಿಮೆ ಮಾಡ್ತೈತಿ. ಈ ಮದ್ದೆಲ್ಲ ಹಳೆ ಕಾಲದ್ದೇ ಮನೆ ಮದ್ದಾಗಿರ್ತೈತಿ. ಈ ಮನೆ ಮದ್ದು ನೀವು ಮಾಡ್ತಾ ಹೋದ್ರೆ ಶಾಶ್ವತವಾಗಿ ನಿಮ್ಮ ಕೆಮ್ಮನ್ನು ಕಡಿಮೆ ಮಾಡ್ಕೊಂತ ಹೋಗ್ತೈತಿ. ಈ ಮನೆ ಮದ್ದು ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟು ಉಂಟಾಗೋದಿಲ್ಲ. ಆರೋಗ್ಯವನ್ನು ಇನ್ನೂ ಸುಧಾರಿಸ್ತೈತಿ ಹೊರತು ಯಾವುದೇ ಸೈಡ್ ಎಫೆಕ್ಟು ಆಗಂಗಿಲ್ಲ. ನಾನೀಗ ಲಿಂಬು 2 ಹೋಳು ಮಾಡಿ ಇಟ್ಕೊಂಡೆ. ರೀತಿ ಇಲ್ಲಿ ನಾನು ಒಂದು 8-10 ಕಾಳು ಮೆಣಸಿನಕಾಳು ತಗೊಂಡೇನಿ. 1 ಸ್ಪೂನ್ಗೆ ಸ್ವಲ್ಪ ಕಡಿಮೆ ಓಂ ಕಾಳು ತಗೊಂಡೇನಿ. ಹಾಗೆ ಒಂದು ಅರ್ಧ ಸ್ಪೂನು ಸಾಲ್ಟ್ ತಗೊಂಡೇನಿ. ಸೊ ನೀವು ಬೇಕಂದ್ರೆ ಪಿಂಕ್ ಸಾಲ್ಟ್ ಇರ್ತೈತಲ್ಲ, ಸೊ ಅದನ್ನು ಯೂಸ್ ಮಾಡ್ಬೋದು. ಈಗ ಇದನ್ನ ಸಣ್ಣ ಆಗುವವರೆಗೂ ಕುಟ್ಟಬೇಕು. ಅಂದರೆ ಜಾಸ್ತಿ ಹಳಕಳಕ್ಕಾಗಿ ಇರಬಾರ್ದು, ಮೀಡಿಯಮ್ ಸಾಫ್ಟಾಗಿ ಕುಟ್ಕೋಬೇಕು. ಇದನ್ನು ನಾವು ಜಾಸ್ತಿ ಪ್ರಮಾಣ ಮಾಡಿ ಇರಬಾರ್ದು, 1-2 ದಿವಸ ಆಗುವಷ್ಟು ಮಾಡಿ ಇಡ್ಬೋದು. ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಸ್ವಲ್ಪ ನೈಸ್ ಆಗಬೇಕು. ಹಾಗೆ ಲಿಂಬೆಹಣ್ಣೊಳಗಿರುವ ಬೀಜನ ಈ ಥರ ತೆಗಿಬೇಕು. ಸ್ವಲ್ಪ ಅದನ್ನು ಬರೋವರೆಗೂ ಸ್ವಲ್ಪ ಇದನ್ನು ಈ ಥರ ಪ್ರೆಸ್ ಮಾಡಬೇಕು. ಯಾಕಂದರೆ ರಸ ಬಂದರೆ ಸ್ವಲ್ಪ ಮೇಲೆ ನಾವು ಅದ್ರ ಪೌಡ್ರ್ ಹಾಕ್ತೀವಲ್ಲ, ಸೊ ರಸ ಎಲ್ಲ ಹೀರ್ಕೋತೈತಿ. ಓಕೆ, ನಾವೀಗ ಮೆಣಸಿನಕಾಳು, ಓಂ ಕಾಳು ಮತ್ತು ಸಾಲ್ಟ್ ಎಲ್ಲ ಕುಟ್ಟಿ ಪುಡಿ ಮಾಡಿದ್ವಲ್ಲ, ಸೊ ಅದನ್ನು ಈಗ ಇದ್ರ ಮೇಲೆ ಸ್ವಲ್ಪ ಆಗಿ ಹಾಕೋಣ. ಆದಷ್ಟು ಈ ರೀತಿ ಮನೆ ಮದ್ದನ್ನು ನಾವು ಮನೆಯೊಳಗೆ ತಯಾರು ಮಾಡಿಕೊಂಡು ಔಷಧಿ ಮಾಡಿಕೊಂಡ್ರೆ ಆದಷ್ಟು ನಾವು ಹಾಸ್ಪಿಟ್ಲಿಗೆ ಹೋಗೋದನ್ನು ತಡಿಬೋದು. ಹೇಳಿದ್ನಲ್ಲ ಫ್ರೆಂಡ್ಸ್, ಈ ರೀತಿ ಮನೆ ಮದ್ದು ಮಾಡೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ನಾವು ಯಾವುದೇ ರೀತಿ ಮನೆ ಮದ್ದು ಮಾಡಿದ್ರು ಸೊ ಸ್ವಲ್ಪ ನಮಗೆ ಅದು ಸ್ಲೋ ಆಗಿ ರಿಸಲ್ಟ್ ತೋರಿಸ್ತೈತಿ. ಬಟ್ ಯಾವತ್ತು ಅದು ಪರ್ಮನೆಂಟಾಗಿ ವಾಸಿ ಆಗ್ತೈತಿ. ಲಿಂಬೆಹಣ್ಣಿನ ಮೇಲೆ ಸ್ಪ್ರೆಡ್ ಮಾಡಬೇಕು ಸರಿಯಾಗಿ. ಈಗ ಈ ಲಿಂಬೆಹಣ್ಣನ್ನು ನಾವು ಬಿಸಿ ಮಾಡಬೇಕು. ಅದು ಹೇಗಂಥೇಳಿ ನಿಮ್ಗೆ ತೋರಿಸ್ತೀನಿ ನಾನೀಗ. ಆಮೇಲೆ ಲಿಂಬೆಹಣ್ಣು ಈ ರೀತಿ ಇಟ್ಟು ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೋಬೇಕು. ಸೊ ನಾವು ಈ ರೀತಿ ಇಡೋದ್ರಿಂದ ಏನಾಗುತ್ತಂದ್ರೆ ಲಿಂಬೆಹಣ್ಣಿನ ರಸ ಎಲ್ಲ ಸರಿಯಾಗಿ ಕಾದು ಮೇಲ್ಗಡೆ ಬರ್ತೈತಿ. ಸೊ ಆ ರಸದ ಜೊತೆ ನಾವೇನು ಪೌಡ್ರ್ ಹಾಕಿರ್ತೀವಲ್ಲ, ಸೊ ಅದೆಲ್ಲ ಸರಿಯಾಗಿ ಒಂದು ಮನೆ ಮದ್ದು ರೆಡಿ ಆಗ್ತೈತೆ ಅಂತ ಹೇಳ್ಬೋದು. ನಿಮ್ಮ ಮನೆಯೊಳಗೆ ಒಲಿ ಅಂದರೆ ಬೆಂಕಿ ಕೆಂಡ ಏನಿದ್ರೆ ಸೊ ನೀವು ಅದ್ರೊಳಗೆ ಮಾಡಿದ್ರಂತ ಇನ್ನೂ ಚೆನ್ನಾಗಿರ್ತೈತಿ. ನಾನಿಲ್ಲೀಗ 1 ಸ್ಪೂನಷ್ಟು ಜೇನುತುಪ್ಪ ಹಾಕೋತೀನಿ ಒಂದು ಬೌಲಿಗೆ. ಹಾಗೆ ಬೇಯಿಸ್ಕೊಂಡಿರ್ತೀವಲ್ಲ ಲಿಂಬೆಹಣ್ಣು, ಸೊ ಅದನ್ನು ನಾವು ಒಂದು 15-20 ಡ್ರಾಪ್ಸನ್ನು ಹಿಂಡ್ಕೋಬೇಕು. ಇದು ಹಿಂಡಾದ್ಮೇಲೆ ಈಗ ಸರಿಯಾಗಿ ಜೇನುತುಪ್ಪ ಮತ್ತು ಅದನ್ನು ಮಿಕ್ಸ್ ಮಾಡಬೇಕು ಸರಿಯಾಗಿ. ಓಕೆ, ಈಗ ಒಂದು ಪವರ್ಫುಲ್ ಆಗಿರುವಂಥ ಮನೆ ಮದ್ದು ರೆಡಿ ಆಯಿತು. ಚಿಕ್ಕ ಮಕ್ಕಳಿಗೆ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿದ್ರು ಏನು ಸೈಡ್ ಎಫೆಕ್ಟ್ ಆಗುತ್ತೆ. ಇದನ್ನು ಸ್ವಲ್ಪ ಸ್ಲೋ ಆಗಿ ಕುಡಿಬೇಕು. ಬನ್ನಿ ಈಗ ನಾನು ನಿಮಗೆ ಕುಡಿದು ತೋರಿಸ್ತೀನಿ ಹೆಂಗಾಗೈತೆ ಅಂತ ಹೇಳಿದ್ರೆ ಟೇಸ್ಟ್. ಈಗ ಮನೆ ಮದ್ದು ರೆಡಿ ಆಗೈತಿ. ಬನ್ನಿ ನಾನು ಈಗ 1 ಸ್ಪೂನ್ ಕುಡಿದು ತೋರಿಸ್ತೀನಿ ನಿಮಗೆ. ಸೊ ಇದು ಫಾಸ್ಟಾಗಿ ಕುಡಿಬಾರ್ದು, ಸ್ವಲ್ಪ ಆಗಿ ಕುಡಿಬೇಕು. ಚಿಕ್ಕ ಮಕ್ಕಳಿಗೆ ಏನಾದರೂ ಭಾಳ ಕಹಿ ಅನ್ಸಾದ್ರೆ ಸೊ ನೀವು ಜೇನುತುಪ್ಪ ಜಾಸ್ತಿ ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ತುಂಬ ಟೇಸ್ಟ್ ಆಗೈತಿ.
ಸ್ವಲ್ಪ ಖಾರ ಖಾರ, ಹಾಗೆ ಸ್ವಲ್ಪ ಸ್ವಲ್ಪ ಸ್ವೀಟು ಹುಳಿ ಹುಳಿ ಟೇಸ್ಟ್ ಆಗೈತಿ. ಅಂತ ಪ್ರಿಯನ ಇದು ಅನ್ಸಲ್ಲ. ಸೊ ಯಾವುದೇ ಇದರಿಂದ ಸೈಡ್ ಎಫೆಕ್ಟ್ ಇಲ್ಲ. ಚಿಕ್ಕ ಮಕ್ಕಳಿಗೆ ಕೊಡ್ಬೋದು ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಒಂದ್ಸರಿ ಈ ಮನೆಮದ್ದನ್ನು ಮನೆಯೊಳಗೆ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯೊಳಗೆ ಏನಾದರೂ ಚಿಕ್ಕ ಮಕ್ಕಳಿಗಾಯ್ತು ದೊಡ್ಡವರಿಗಾಯ್ತು ಕೆಮ್ಮು ಕಫ ಇದ್ದರೆ ಬೇಗ ಕಡಿಮೆ ಆಗ್ತೈತಿ ಈ ಮನೆಮದ್ದಿಂದ. ಫ್ರೆಂಡ್ಸ್, ಹಾಗಿದ್ರೆ ತಡ ಯಾಕೆ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಮನೆಮದ್ದು ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಹಾಗೆ ಇನ್ನು ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ, ಬಾಯ್.